ಆದ್ರೂ ನಮ್ಮ ಡಿ ಕೆ ಶಿವಕುಮಾರ್ ಅವರು ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳೋರು ನೆನೆ ಪ್ರೆಸ್ ಮೀಟಲ್ಲಿ. ಅಣ್ಣ ಅಂತ ಹೇಳೋರೆ, ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ ವಿರುದ್ಧ ನಾನು ಯಾವತ್ತೂ ಕೆಟ್ಟದನ್ನ ಬಯಸಲ್ಲ ಅಂತ ಹೇಳಿದ್ದಾರೆ. ಕಲ್ತ್ಕೊಳ್ರಿ ಒಂದಷ್ಟ. ವಯಸ್ಸಲ್ಲಿ ಅವ್ರಿಗಿಂತ 3 ವರ್ಷ ದೊಡ್ಡವರಿದ್ದೀರ. ನಾನು ಡಿ ಕೆ ಶಿವಕುಮಾರ್ ಅವರು ಒಂದೇ ಏಜು, ನೀವು ನಮಗಿಂತ 3 ವರ್ಷ ದೊಡ್ಡವರಿದ್ದೀರ. ಕಲ್ತ್ಕೊಳ್ರಿ ಒಂದ್ ಸ್ವಲ್ಪ. ಅವ್ರಿಗೆ ಒಂದು ಪಕ್ಷ ಇದೆ, 136 ಜನ ಅವ್ರ ಜೊತೆನಲ್ಲಿ ಶಾಸಕರಿದ್ದೀವಿ. ಅವ್ರು ಮಾತಾಡೋ ರೀತಿ 20 ಜನ ಇಲ್ಲ, ನೀವು ಮಾತಾಡ್ತಿರಲ್ರಿ. ಮತ್ತೆ ಯಾವತ್ತಾರು ಈ ರಾಜ್ಯದಲ್ಲಿ 100 ಜನ 50 ಜನನ ದಾಟಕ್ಕಾಗತ್ತೇನ್ರಿ? ನಿಮ್ಗೆ ದಾಟ್ತೀರೇನ್ರಿ? 3 ಸಾಲಿ ಹೇಳಿದ್ರಿ, 2018ರಲ್ಲಿ ಹೇಳಿದ್ರಿ ನಾನು ಏಕಾಏಕಿ ಬರ್ಲಿಲ್ಲ ಅಂದ್ರೆ ಡಿಸಾಲ್ವ್ ಮಾಡ್ತೀನಿ ಅಂತ. ಮಾಡಿದ್ರೇನ್ರಿ? 23ರಲ್ಲಿ ಹೇಳಿದ್ರಿ ಪೂರ್ಣ ಸರ್ಕಾರ ಬರ್ದೆ ನಾನು ಯಾರ ಜೊತೆಲೂ ಸರ್ಕಾರ ಮಾಡಲ್ಲ ಅಂತ. ಡಿಸಾಲ್ವ್ ಮಾಡಿದ್ರೇನ್ರಿ? ಕರುಣಾನಿಧಿ ಮಗನ್ ಹೋಗಿ ನೋಡ್ರಿ, ಹೋಗುವಂತ ಟ್ಯೂಷನ್ ತಗೊಂಬಂದ್ರಿ. ಅವ್ರ ತಂದೆ ಸತ್ತ ಮೇಲೆ ಪೂರ್ಣ ಪ್ರಮಾಣದ ಸರ್ಕಾರ ಮಾಡ್ತಾರೆ, ಡೆಮಾಕ್ರಸಿನಲ್ಲಿ ಗೆದ್ದು. ಚಂದ್ರಬಾಬು ನಾಯ್ಡು ವಿರುದ್ಧ ರಾಜಶೇಖರ ರೆಡ್ಡಿ ಮಗ ಜಗನ್ನು ಪಕ್ಕದ ಆಂಧ್ರದಲ್ಲಿ ಸಂಪೂರ್ಣ ಮೆಜಾರಿಟಿ ತಗೊಂಡು ಸರ್ಕಾರ ಮಾಡ್ತಾರೆ. ಏನ್ ದೇವೇಗೌಡರ ಮಗನಾಗಿ ನೀವು ಮಾಡ್ರ ಸಾಧನೆ? ಹೆಗಡೆ, ಬೊಮ್ಮಾಯಿ, ದೊಡ್ಡ ದೊಡ್ಡ ನಾಯಕರು ಕಟ್ಟಿದ ಪಕ್ಷ ಏನೋ ಮಾಡಿ ನಮ್ಮಂತವ್ರು ಒಂದಷ್ಟು ಜನ ಇಟ್ಕೊಂಡು ಕಿತ್ಕೊಂಡ್ರಿ ಪಕ್ಷನ. ದೇವೇಗೌಡರು ನಿಮ್ಗೇನು ಸಂತೋಷವಾಗಿ ಕೊಡ್ಲಿಲ್ಲ, ಆದ್ರೆ ಏನ್ ಸಾಧನೆ ಮಾಡಿದ್ದೀರಾ? ನಿಮ್ಮೆಲ್ಲರೂ ಗೌರವವಾಗಿ ಮಾತಾಡೋದು ಕಲ್ತ್ಕೊಳ್ರಿ. ಮಿಸ್ಟರ್ ಕುಮಾರಸ್ವಾಮಿ ಅವರೇ, ಗೌರವವಾಗಿ ಮಾತಾಡಿ. ಇದನ್ನ ಯಾರು ಸಮಾಜ ಸಹಿಸಲ್ಲ, ಕರ್ನಾಟಕದ ಕನ್ನಡಿಗರು ಸಹಿಸಲ್ಲ, ನಾವು ನಿಮ್ಮನ್ನ ಸಹಿಸಲ್ಲ. ಬಟ್ ಈ ತರ ನಿಮ್ಮ ಸರ್ಟಿಫಿಕೇಟು ನಮಗೆ ಅವಶ್ಯಕತೆ ಇಲ್ಲ. ಡಿ ಕೆ ಶಿವಕುಮಾರ್ನ ನೀವು ಅಭಿನಂದಿಸ್ಬೇಕಾಗಿಲ್ಲ. ಅಭಿನಂದಿಸಿದ್ರೆ ನೀವು ದೊಡ್ಡವರಾಗ್ತಿದ್ರಿ. ರೇವಣ್ಣಗಿರೋ ಸೌಜನ್ಯ ನಿಮ್ಗಿಲ್ಲ. ರೇವಣ್ಣ ಹೇಳಿದ್ದಾರೆ, ಬಹಳ ಸಂತೋಷ ನಮ್ಮವರೊಬ್ರು ಮುಖ್ಯಮಂತ್ರಿ ಆಗಿದ್ದೀರಾ ಅಂತ. ರೇವಣ್ಣಗಿರೋ ಒಂದು ಸೌಜನ್ಯ ನಿಮ್ಗಿಲ್ಲ ಅಂದ್ರೆ ನೀವೆಷ್ಟು ಮನಸ್ಸು ನಿಮ್ಗೆ ವಿಚಿತ್ರವಾದಂತ ಇದನ್ನ ಬೆಳೆಸ್ಕೊಂಡಿದ್ದೀರಾ. ಸೊ ಇನ್ನು ಮುಂದಾದ್ರೂ ನಾನು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ನಿಮ್ಮಿಂದ ಒಳ್ಳೇದನ್ನ. ಆದ್ರೂ ಸಹ ಒಂದು ದೇವೇಗೌಡರಿಗೆ, ಜನತಾದಳಕ್ಕೆ ಒಂದಷ್ಟು ಗೌರವ ಇತ್ತು, ಅದನ್ನ ಇನ್ನೂ ಜಾಸ್ತಿ ಕಳಿಬೇಡಿ, ಹರಾಜಾಕ್ಬೇಡಿ. ಗೌರವವಾಗಿ ನಡ್ಕೊಂಡು ಗೌರವವಾಗಿ ಮಾತನಾಡಿ. ನಿಮ್ಮ ಸರ್ಟಿಫಿಕೇಟು ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಶ್ಯಕತೆ ಇಲ್ಲ. ಇದನ್ನು ಹೇಳ್ತೀರಾ, ಗೊತ್ತಿದೆ. ಮಂತ್ರಿಮಂಡಲ ಎಕ್ಸ್ಪೆನ್ಷನ್ ಆಗಿಲ್ಲ, ಮಂತ್ರಿ ಆಗ್ಲಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು. ನಾನು ಯಾವತ್ತೂ ಯಾರ ಹಿಂದೆ ಚಮಚಾಗಿರಿ ಮಾಡಿದವನಲ್ಲ. ನೀವು ಇದೇ RSS ನ, ಇದೇ ಮೋದಿಯವ್ರನ್ನ ಯಾವ ಮಟ್ಟಕ್ಕೆ ಬೈದಿದ್ರಿ? ಇವತ್ತು ಅಧಿಕಾರ ಉಳಿಸ್ಕೊಳ್ಳೋಕ್ಕೋಸ್ಕರ ಅಲ್ವಾ ನೀವು RSS ಅನ್ನ, ಮೋದಿಯವ್ರನ್ನ ಇವತ್ತು ಉಳ್ಕೊಂಡ್ ಕೂತಿರೋದು? ನಿನ್ನೆ ನಮ್ಮ ಬಾಲು ಬಗ್ಗೆ ಅವನು ಯಾರೋ ಒಬ್ಬ ಲೋಕಲ್ ಶಾಸಕ ರೀ, ಶಾಸಕರಾಗೆ ಮುಖ್ಯಮಂತ್ರಿ ಆಗೋದು, ಲೋಕಸಭಾ ಸದಸ್ಯರಾಗೆ ಪ್ರೈಮ್ ಮಿನಿಸ್ಟರ್ ಆಗೋದು, ನೇರವಾಗಿ ಯಾರು ಆಗಕ್ಕಾಗಲ್ಲ. ಯಾರೋ ಒಬ್ಬ ಶಾಸಕ. ಏನ್ ನಿಮ್ ನಾಲಿಗೆ ಇಡ್ತಾ ಇಟ್ಕೊಂಡು ಮಾತಾಡ್ರಿ. ನಮ್ಗೆ ನಿಮ್ಗಿಂತ ಮಾತುಗಳನ್ನ ಆಡೋದು ನಮ್ಗೆ ಗೊತ್ತಿದೆ. ನಾನು ಎಷ್ಟೋ ಸರಿ ಹೇಳಿದ್ದೀನಿ, ಯಾವ್ದಾರ TV ಮುಂದೆ ಬನ್ನಿ, ಡಿ ಕೆ ಶಿವಕುಮಾರು ಬೇಡ, ಇನ್ನೊಬ್ರು ಬೇಡ, ನಾನು ಒಬ್ಬನೇ ಬರ್ತೀನಿ. ಅಸೆಂಬ್ಲಿಲಿ ಇತ್ತು, ಅವಕಾಶ ತಪ್ಪೋಗಿದೆ, ಇಬ್ರು ನೇರ ಮಾತಾಡೋ ಅಂಥದ್ದು, ಬನ್ನಿ ಅಂತ ಹೇಳಿದ್ದೀನಿ. ಬನ್ನಿ ಮಾತನಾಡೋಣ, ಅಲ್ಲಿ ಏನೇನು ಕೇಳ್ತೀರಾ ನಾನು ಉತ್ತರ ಕೊಡ್ತೀನಿ. ಅದನ್ನ ಬಿಟ್ಟು ಗೌರವವಾಗಿ ನಡ್ಕೊಳ್ಳಿ. ಸಮಾಜ ನೋಡ್ತಾ ಇದೆ. ಕುವೆಂಪು ಅವರು ಅಂತವ್ರು, ಬಾಲಗಂಗಾಧರ ಸ್ವಾಮೀಜಿ ಅಂತವ್ರು, ಕೆಂಪೇಗೌಡರು ಅಂತವ್ರು, ಸೌಕಾರ್ ಚೆನ್ನೈನ ಅಂತವ್ರು, ಕಡದಾಳ್ ಮಂಜಪ್ಪನಂತವ್ರು ಈ ರಾಜ್ಯಕ್ಕೆ ಅವ್ರದೇ ಆದಂಥ ವ್ಯಕ್ತಿತ್ವವನ್ನ, ಗೌರವವನ್ನ ಕೊಟ್ಟಿದೆ ಈ ಸಮಾಜ.
ದೇವೇಗೌಡರು, ಎಸ್.ಎಂ. ಕೃಷ್ಣವ್ರ ಕಾಲದವರೆಗೂ ನೀವು ಬಂದು ಈ ಸಮಾಜದ ಗೌರವವನ್ನು ಕಡಿಮೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಾ. ಈ ಸಮಾಜ ಒಪ್ಪಲ್ಲ, ಸಮಾಜದ ಯುವಕರು ಒಪ್ಪಲ್ಲ, ಈ ರಾಜ್ಯದ ಜನನೂ ಒಪ್ಪಲ್ಲ. ಇದು ಡಿ.ಕೆ. ಶಿವಕುಮಾರ್ ಒಬ್ಬರಿಗೆ ಅಗೌರವ ಅಲ್ಲ, ಇದು ಇಡೀ ನಾಡಿನ 7 ಕೋಟಿ ಜನರಿಗೆ ನೀವು ಹೇಳಿರ್ತಕ್ಕಂಥದ್ದು.